ಹಾಯ್ ಗೈಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ಸೂಪರ್ ಆಗಿದ್ದೀನಿ. ಇವತ್ತು ಏನು ಮಾಡೋಣ ನೋಡಿ, ಪೂರಿ ಮತ್ತು ಬಾಂಬೆ ಸಾಗು ಮಾಡೋಣ. ಸೊ ಏನೇನು ಬೇಕು ಅಂತ ನೋಡ್ಕೊಂಡು ಬನ್ನಿ. ಫಸ್ಟು ಪೂರಿಗೆ ಮ್ಯಾರಿನೇಟ್ ಮಾಡಿ ರೆಡಿ ಮಾಡಿ ಇಟ್ಕೊಬಿಡೋಣ ಡೋನ. ಸೊ ಅದಕ್ಕೆ ಫಸ್ಟು ಗೋಧಿ ಹಿಟ್ಟು, ಎಲ್ದಿ ವರ್ಷನಾಗಿ ನಾನು ಮೈದಾ ಯೂಸ್ ಮಾಡ್ತಾಯಿಲ್ಲ, ಬರೀ ಗೋಧಿ ಹಿಟ್ಟಲ್ಲೇ ಮಾಡ್ತಾಯಿದ್ದೀನಿ. ಗೋಧಿ ಹಿಟ್ಟು, ಸ್ವಲ್ಪ ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು, ಜಾಸ್ತಿ ಉಪ್ಪೇನು ಹಾಕ್ಕೊಳಕ್ಕೆ ಹೋಗ್ಬೇಡಿ. ಆಮೇಲೆ ನೀರು ಹಾಕ್ಕೊಂಡು ಹಿಟ್ಟನ್ನು ರೆಡಿ ಮಾಡಿ ಇಟ್ಕೊಂಡು ಲಾಸ್ಟಲ್ಲಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಮಿಕ್ಸ್ ಮಾಡಿ ಚೆನ್ನಾಗಿ ನಾದಿ ಇಟ್ಕೊಳ್ಳಿ. ಅದು ನಾದಿ ಇಟ್ಕೊಂಡು ನೆಕ್ಸ್ಟ್ ನೀವು ಸಾಗು ಮಾಡೋಷ್ಟರಲ್ಲೇ ಅದು ಚೆನ್ನಾಗಿ ಇದಾಗಿರುತ್ತೆ, ರೆಸ್ಟ್ ಮಾಡಿರುತ್ತೆ. ಸೊ ಆಮೇಲೆ ಪೂರಿ ಮಾಡಿದ್ರೆ ಉಬ್ಬಿ ಚೆನ್ನಾಗಿ ಬರುತ್ತೆ. ಸೊ ಅದಕ್ಕೆ ಫಸ್ಟೇ ಪೂರಿ ಹಿಟ್ಟು ರೆಡಿ ಮಾಡಿ ಇಟ್ಕೊಂಡು ಮುಚ್ಚಿ ಇಟ್ಕೊಂಡಿದ್ದೀನಿ ಸೈಡಿಗೆ. ನೆಕ್ಸ್ಟು ಸ್ಟವ್ ಆನ್ ಮಾಡಿ ಇಟ್ಕೊಂಡು ನೀರು ಕಾಯಕ್ಕೆ ಇಟ್ಟಿದ್ದೀನಿ. ಫಸ್ಟು ನೀರು ತೋರ್ಸೋಕೆ ಬಂದೆ, ಸ್ವಲ್ಪ ನೀರು ಚೆಲ್ತು ನೋಡಿ. ನೀರು ಕಾಯಕ್ಕೆ ಇಟ್ಬಿಟ್ಟು ನೆಕ್ಸ್ಟ್ ಆಲೂಗೆಡ್ಡೆ, 2 ಆಲೂಗೆಡ್ಡೆ ತೊಗೊಂಡಿದ್ದೀನಿ. ಆಲೂಗೆಡ್ಡೆನ ಸಿಪ್ಪೆ ಎಲ್ಲ ಪೀಲ್ ಮಾಡಿ ಇಟ್ಕೊಂಡು ಚಾಪ್ ಮಾಡ್ಕೋಬೇಕು. ಆಲೂಗೆಡ್ಡೆ ತೊಳ್ಕೊಂಡು ಸಿಪ್ಪೆ ಎಲ್ಲ ಪೀಲ್ ಮಾಡ್ಕೊಳ್ಳಿ. ಆಮೇಲೆ ಸ್ವಲ್ಪ ಡಾಟ್ ಬ್ಲ್ಯಾಕ್ ಇರೋದನ್ನೆಲ್ಲ ತಿಕ್ಕೊಂಡಿದ್ದೀನಿ ನಾನು. ಅದು ನಿಮ್ಮಿಷ್ಟ, ನೀವು ಹಾಗೆ ಉಂಡೆ ಬೇಯಿಸ್ಕೊಂಡಾದ್ರೂ ಮಾಡ್ಬೋದು, ಬಟ್ ಅದು ನೀಟಾಗಿ ಸ್ಮ್ಯಾಶ್ ಆಗೋಲ್ಲ ಅನ್ನೋ ಕಾರಣಕ್ಕೆ ನಾನು ಫಸ್ಟು ಸಿಪ್ಪೆ ಎಲ್ಲ ತೆಗೆದಿಟ್ಕೊಂಡು ಕಟ್ ಮಾಡ್ಕೊಂಡಿದ್ದೀನಿ ನೋಡಿ. ಸ್ವಲ್ಪ ದಪ್ಪಕ್ಕೆ ಕಟ್ ಮಾಡ್ಕೊಳ್ಳಿ, ಯಾಕಂದರೆ ಅದು ಬೆಂದ್ಮೇಲೆ ಸ್ಮ್ಯಾಶ್ ಮಾಡ್ತೀವಲ್ಲ, ಸೊ ಅದಕ್ಕೆ ಬೇಯೋಕ್ಕೆ ಈಸಿ ಆಗುತ್ತೆ ಅಂತ ಚಾಪ್ ಮಾಡ್ಕೊಂಡಿರೋದು ನಾನು ನೋಡಿ. ಎರಡೂ ಕಟ್ ಮಾಡ್ಕೊಂಡಿದ್ದೀನಿ, ಯಾಕಂದರೆ ಇದು ಸ್ವಲ್ಪ ಏನು ಆಲೂಗೆಡ್ಡೆ ಪಲ್ಯದ ಥರ ಬರಲ್ವಲ್ಲ, ಪಲ್ಯಕ್ಕಾದ್ರೆ ಜಾಸ್ತಿ ಕ್ವಾಂಟಿಟಿಯಲ್ಲಿ ಬೇಕು ಆಲೂಗೆಡ್ಡೆ. ಸೊ ಇದಕ್ಕೆ ಸ್ವಲ್ಪ ಸಾಕು. ನಾನು 2 ತೊಗೊಂಡಿದ್ದೀನಿ, ಒಂದು ದೊಡ್ಡ ಸೈಜು, ಒಂದು ಮೀಡಿಯಮ್ ಸೈಜ್ ಆಲೂಗೆಡ್ಡೆ ತೊಗೊಂಡಿದ್ದೀನಿ. ಇದೊಂದು 6-7 ಮೆಂಬರ್ಸಿಗೆ ಆಗುತ್ತೆ. ಸೊ ನೋಡಿ ತೊಗೊಳ್ಳಿ ನೀವು. ಸ್ವಲ್ಪ ಜನ ಇದ್ದೀರಾ ಅಂದರೆ ಒಂದು ದೊಡ್ಡ ಸೈಜ್ ಆಲೂಗೆಡ್ಡೆ ತೊಗೊಂಡು ಸಾಕು ನೋಡಿ. ಈ ಥರ ಕ್ಯೂಬ್ಸಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಕಟ್ ಮಾಡಿಕೊಂಡು ಸ್ವಲ್ಪ ನೀರಿಗೆ ಹಾಕಿ ವಾಶ್ ಮಾಡಿಕೊಂಡು ನೆಕ್ಸ್ಟ್ ಅದು ಬಿಸಿನೀರು ಕಾಯಕ್ಕೆ ಇಟ್ಟಿದ್ದೀನಲ್ಲ, ಕುದೀತಾ ಇರೋ ನೀರಿಗೆ ಈ ಆಲೂಗೆಡ್ಡೆ ಕಟ್ ಮಾಡ್ಕೊಂಡಿರೋ ಚಾಪ್ ಮಾಡಿರೋ ಆಲೂಗೆಡ್ಡೆನ ಅದಕ್ಕೆ ಹಾಕಿ ಬಾಯ್ಲ್ ಮಾಡೋಕ್ಕೆ ಇಡ್ತೀನಿ ನೋಡಿ. ತೊಳ್ಕೊಂಡಿದ್ದಾಯಿತು. ನೆಕ್ಸ್ಟ್ ಅದಕ್ಕೆ ಆ್ಯಡ್ ಮಾಡೋಣ. ಒಂದು ಬೌಲ್ ಆಗಿದೆ, ಒಂದು ಚಿಕ್ಕದು, ಒಂದು ಮೀಡಿಯಮ್ ಬೌಲಷ್ಟು ಆಗಿದೆ ಆಲೂಗೆಡ್ಡೆ ಕಟ್ ಮಾಡಿದ್ದೀನಿ ನೋಡಿ. ನೀರು ಕುದೀತಾ ಇದೆ. ನೀರು ಕುದಿಯೋಕ್ಕೆ ಫಸ್ಟೇ ಇಟ್ಟಿದ್ನಲ್ಲ ನಾನು, ಆಲೂಗೆಡ್ಡೆ ಸಿಪ್ಪೆ ತೆಕ್ಕೊಳ್ಳೋಷ್ಟರಲ್ಲಿ ನೀರು ಚೆನ್ನಾಗಿ ಕುದ್ದಿದೆ. ಸೊ ಅದಕ್ಕೆ ಆಲೂಗೆಡ್ಡೆನ ವಾಶ್ ಮಾಡಿ ಇಟ್ಕೊಂಡಿರೋ ಆಲೂಗೆಡ್ಡೆನೆಲ್ಲ ಆ್ಯಡ್ ಮಾಡಿಕೊಂಡು ಅದು ಚೆನ್ನಾಗಿ ಬಾಯ್ಲ್ ಆಗಿ ಸ್ಮ್ಯಾಶ್ ಆಗಬೇಕು. ನೀವು ಅಲ್ಲೇ ಹಿಂಗೆ ಸ್ಮ್ಯಾಶ್ ಮಾಡಿದಾಗ ಸ್ಮ್ಯಾಶ್ ಆಗಬೇಕು, ಬೆಂದಿರಬೇಕು. ಸೊ ಅಲ್ಲಿ ತನಕ ಬೇಯಿಸ್ಕೋಬೇಕು ನೋಡಿ. ನೆಕ್ಸ್ಟ್ ಏನೇನು ಬೇಕು ಅಂತ, ಈರುಳ್ಳಿ, ಒಂದು ಈರುಳ್ಳಿ, ಒಂದು ದೊಡ್ಡ ಸೈಜು ಟೊಮೆಟೊ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಗ್ರೀನ್ ಚಿಲ್ಲೀಸ್. ಇದು ಕಲರ್ ಚೇಂಜ್ ಇದೆ, ಗ್ರೀನ್ ಚಿಲ್ಲಿನೇ, ಪರ್ಪಲ್ ಕಲರ್ ಇದೆ. ಇದು ಗ್ರೀನ್ ಚಿಲ್ಲಿನೇ, ಕಲರ್ ಮಾತ್ರ ಚೇಂಜ್ ಇದೆ ಅಷ್ಟೇ. ಈಗ ಬದನೆಕಾಯಿ ಎಲ್ಲ ಕಲರ್ ಚೇಂಜ್ ಬರಲ್ವ, ಆ ಥರ ನೋಡಿ. ಈರುಳ್ಳಿಗಿಂತ ಟೊಮೆಟೊ ದೊಡ್ಡ ಸೈಜಲ್ಲಿದೆ, ಸೊ ಅದಕ್ಕೆ ತೋರಿಸಿದ್ದು. ಸ್ವಲ್ಪ ಟೊಮೆಟೊ ದಪ್ಪದ್ದು ತೊಗೊಳ್ಳಿ ಈರುಳ್ಳಿಗಿಂತ. ಈಗ ಈರುಳ್ಳಿ ಎಲ್ಲ ಸಿಪ್ಪೆ ಎಲ್ಲ ತೆಕ್ಕೊಂಡು ಕ್ಲೀನ್ ಮಾಡಿಕೊಂಡು ವಾಶ್ ಮಾಡಿಕೊಂಡು ಚಾಪ್ ಮಾಡಿ ಇಟ್ಕೊಳ್ಳೋಣ ನೋಡಿ. ಈರುಳ್ಳಿ ಎಲ್ಲ ಕಟ್ ಮಾಡಿ ಕ್ಲೀನ್ ಮಾಡಿ ಚಾಪ್ ಮಾಡಿ ಎಲ್ಲ ರೆಡಿ ಮಾಡಿದ್ಮೇಲೆ ಟೊಮೆಟೊ ಕಟ್ ಮಾಡಿಕೊಂಡು ಅದು ಪ್ಯೂರಿ ಮಾಡ್ಕೋಬೇಕು. ಅದನ್ನು ಪ್ಯೂರಿ ಮಾಡ್ಕೋಬೇಕು. ಟೊಮೆಟೊ ಚಾಪ್ ಮಾಡೋಂಗೇನಿಲ್ಲ, ಆನಿಯನ್ ಮಾತ್ರ ಚಾಪ್ ಮಾಡ್ಕೋಬೇಕು. ಚಾಪರ್ ಇದ್ದರೆ ಈಸಿ ಆಗುತ್ತೆ, ಚಾಪರ್ ಇದ್ದರೆ ಚಾಪರಲ್ಲಿ ಚಾಪ್ ಮಾಡ್ಕೊಳ್ಳಿ, ತುಂಬ ಸಣ್ಣಕ್ಕೆ ಕೂಡ ಬರುತ್ತೆ. ನಾನು ತೋರಿಸೋಣ ಅಂತ ಸುಮ್ಮನೆ ಹಂಗೆ ಚಾಕಲ್ಲಿ ಕಟ್ ಮಾಡಿಕೊಂಡೆ. ನಾನು ಚಾಕಲ್ಲೇ ಕಟ್ ಮಾಡ್ತೀನಿ, ನನಗೇನು ಚಾಪರೇ ಬೇಕನ್ನೋ ಅವಶ್ಯಕತೆ ಏನಿಲ್ಲ ನೋಡಿ. ಸಣ್ಣಕ್ಕೆ ಬರ್ತೈತೆ, ವಡೆಗೆಲ್ಲ ಕಟ್ ಮಾಡ್ತೀವಲ್ಲ ಆ ಥರ ತುಂಬ ಸಣ್ಣದಾಗಿ ಚಾಪ್ ಮಾಡ್ಕೊಳ್ಳಿ ಆನಿಯನ್ಸ್ನ ನೋಡಿ. ಆನಿಯನ್ಸ್ ಚಾಪ್ ಆಯಿತು, ರೆಡಿ ಆಯಿತು. ಆನಿಯನ್ಸ್ ಹಂಗೆ ಸೈಡಿಗೆ ಇಟ್ಕೊಂಡು ನೋಡಿ ತೋರಿಸ್ತಾ ಇದ್ದೀನಿ ಹೇಗೆ ಚಾಪ್ ಆಗಿದೆ ಅಂತ, ಕಾಣಿಸ್ತಾ ಇರ್ಬೋದು. ಹಂಗೆ ಬೋಲ್ ಮೇಲೆ ತೋರಿಸ್ತೀನಿ ನೋಡಿ, ಚಾಪಿಂಗ್ ಬೋಲ್ ಮೇಲೆ ನೋಡಿ. ಇಷ್ಟು ಸಣ್ಣಕ್ಕೆ ಬಂದರೆ ಆನಿಯನ್ಸ್ ಓಕೆ. ಚಾಪ್ ಮಾಡ್ಕೊಂಡಿದ್ದಾದಮೇಲೆ ನೆಕ್ಸ್ಟ್ ಕೊತ್ತಂಬರಿ ಸೊಪ್ಪು ತೊಳ್ಕೊಂಡು ನೀಟಾಗಿ ಚೆನ್ನಾಗಿ ವಾಶ್ ಮಾಡಿಕೊಂಡು ಅದನ್ನು ಕೂಡ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಸಣ್ಣದಾಗೆ ಕಟ್ ಮಾಡಿ ಇಟ್ಕೊಳ್ಳಿ. ಕೊತ್ತಂಬರಿ ಸೊಪ್ಪು ಕೂಡ ಸ್ವಲ್ಪ ಒಂದು 2 ಸ್ಟ್ಯಾಂಡ್ಸ್ ಥರ
ಒಂದು 4 ಸ್ಟ್ಯಾಂಡ್ಸ್ ಆ ಥರ ತೊಗೊಳ್ಳಿ. ಕೊತ್ತಂಬರಿ ಸೊಪ್ಪು ಸ್ವಲ್ಪ ಜಾಸ್ತಿ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ನೋಡಿ ಅಲ್ಲಿ ಮೆಷರ್ಮೆಂಟ್ ಗೊತ್ತಾಯ್ತಾ ಇರ್ಬೋದು ನಿಮಗೆ. ಈರುಳ್ಳಿಗಿಂತ ಒಂದು ಸ್ವಲ್ಪ ಕ್ವಾಂಟಿಟಿಲಿ ಕಮ್ಮಿ ಇದೆ ಅಷ್ಟೇ ಕೊತ್ತಂಬರಿ ಸೊಪ್ಪು. ಸೊ ಆ ಥರ ತೊಗೊಳ್ಳಿ. ನೆಕ್ಸ್ಟು ಗ್ರೀನ್ ಚಿಲ್ಲೀಸ್ ಕೂಡ ವಾಶ್ ಮಾಡಿಕೊಂಡು 2 ಮಾತ್ರ ಪೀಲ್ ಮಾಡಿ ಇಟ್ಕೊಂಡಿದ್ದೀನಿ. 2 ಭಾಗ ಮಾಡಿ ಇಟ್ಕೊಂಡಿದ್ದೀನಿ. ಜಾಸ್ತಿ ಸಣ್ಣ ಸಣ್ಣ ಕಟ್ ಮಾಡೋ ಅವಶ್ಯಕತೆ ಇಲ್ಲ ಈರುಳ್ಳಿ ಅಲ್ಲ, ಮೆಣಸಿನ್ಕಾಯಿನ ಸ್ವಲ್ಪ ಹಾಕ್ಕೊಳ್ಳಿ. ಬಿಕಾಸ್ ಖಾರದ ಪುಡಿ ಹಾಕ್ಕೋತೀವಿ. ಸೊ ಅದಕ್ಕೆ ನಿಮ್ಗೆ ಎಷ್ಟು ಪ್ರಮಾಣದಲ್ಲಿ ಬೇಕು ಮೆಣಸಿನ್ಕಾಯಿ ಅದು ನೋಡಿ ಹಾಕ್ಕೊಳ್ಳಿ. ನೆಕ್ಸ್ಟು ಒಂದು ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ ರುಬ್ಬೋದಕ್ಕೆ. ಟೊಮೆಟೊನ ಅದ್ರ ಜೊತೆ ಸ್ವಲ್ಪ ಶುಂಠಿ ಮತ್ತು ಬೆಳ್ಳುಳ್ಳಿ, ಒಂದು 10 ಎಸಳಿದೆ ಬೆಳ್ಳುಳ್ಳಿ, ಒಂದು ಪುಟಾಣಿ ಗಾತ್ರದ್ದು ಶುಂಠಿ ತೊಗೊಂಡು ನೆಕ್ಸ್ಟು ಟೊಮೆಟೊನ ಕಟ್ ಮಾಡಿ ಒಂದು 4 ಹೋಳು ಮಾಡಿ ಹಾಕ್ಕೊಂಡಿದ್ದೀನಿ. ಬಿಕಾಸ್ ಅದು ರುಬ್ಬುತ್ತಲ್ಲ, ಸೊ ಅದಕ್ಕೆ ಸಣ್ಣದಾಗಿ ಏನು ಕಟ್ ಮಾಡ್ಕೊಂಡಿಲ್ಲ, ಸುಮ್ಮನೆ ಹಂಗೆ ಚಾಪ್ ಮಾಡಿ ಹಾಕ್ಕೊಂಡಿದ್ದೀನಿ ರಫಾಗಿ. ನೆಕ್ಸ್ಟ್ ಅದು ಫುಲ್ಲು ಗ್ರೈಂಡ್ ಮಾಡಬೇಕು, ನೈಸ್ ಪೇಸ್ಟ್ ಆಗಬೇಕು. ಸೊ ಅಲ್ಲಿ ತನಕ ಗ್ರೈಂಡ್ ಮಾಡ್ಕೊಳ್ಳಿ ಟೊಮೆಟೊ, ಬೆಳ್ಳುಳ್ಳಿ ಮತ್ತು ಶುಂಠಿ ಮೂರನ್ನೂ ತೋರಿಸ್ತೀನಿ ನಾನು. ನೆಕ್ಸ್ಟ್ ನೋಡಿ, ಇದು ಫಸ್ಟಾಗಿ ಕುದಿಯೋಕೆ ಇಟ್ಟಿದ್ವಲ್ಲ, ಇಷ್ಟೆಲ್ಲ ಮಾಡ್ಕೊಳ್ಳೋದಿಷ್ಟರಲ್ಲಿ ಅದು ಚೆನ್ನಾಗಿ ಕುದೀತಾ ಇದೆ. ನೋಡಿ ರುಬ್ಕೊಂಡಿದ್ದೀನಿ, ಫುಲ್ ನೈಸ್ ಪೇಸ್ಟಾಗಿ ರುಬ್ಬಿದ್ದೀನಿ. ನೋಡಿ ಇಷ್ಟು ರೆಡಿ ಮಾಡ್ಕೊಂಡಿದ್ದೀನಿ ಒಗ್ಗರಣೆಗೆ. ಅಚ್ಕಾರದ ಪುಡಿ, ಅರಶಿನದ ಪುಡಿ, ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಮೆಣಸಿನ್ಕಾಯಿ. ನೋಡಿ ಇವಾಗ ತೋರಿಸ್ತಾ ಇದ್ದೀನಿ. ಹಿಂಗೆ ಕಟ್ ಮಾಡಿದ್ರೆ ಸೈಡಿಗೆ ಹಿಂಗೆ ಮಾಡಿದ್ರೆ ಗೊತ್ತಾಗುತ್ತೆ ನಿಮಗೆ ಸ್ಮ್ಯಾಶ್ ಆಗೋಷ್ಟು ಬೆಂದಿದೆ ಅಂತ. ನೋಡಿ ಒಂದು ಫೋಕ್ಸ್ ಸಹಾಯದಿಂದ ಹಿಂಗೆ ಮಾಡಿದ್ರೂ ಅದು ಸ್ಮ್ಯಾಶ್ ಆಗ್ತದೆ, ತುಂಬ ಚೆನ್ನಾಗಿ ಬೆಂದಿದೆ ಅಂತ ಅರ್ಥ. ಈಗ ಗ್ಯಾಸ್ ಫ್ಲೇಮ್ ಆಫ್ ಮಾಡಿಕೊಂಡು ಸ್ಮ್ಯಾಶರಲ್ಲಿ ಫುಲ್ ನೀಟಾಗಿ ಸ್ಮ್ಯಾಶ್ ಮಾಡ್ಕೊಬಿಡಿ. ಅದು ಫುಲ್ ನೀಟಾಗಿ ಸ್ಮೂತ್ ಪೇಸ್ಟ್ ಥರ ಆಗಬೇಕದು. ಸೊ ಅಲ್ಲಿ ತನಕ ಸ್ಮ್ಯಾಶ್ ಮಾಡ್ಕೊಳ್ಳಿ. ನೀರೇನು ಹಾಕ್ಕೊಂಡು ಸ್ಮ್ಯಾಶ್ ಮಾಡೋಕ್ಕೆ ಹೋಗ್ಬೇಡಿ. ಅದು ಚೆನ್ನಾಗಿ ಕುದ್ದಿರುತ್ತಲ್ಲ, ನೀರು ಡ್ರೈ ಆಗಿರುತ್ತೆ, ಅದರಲ್ಲೇ ಸ್ಮ್ಯಾಶ್ ಮಾಡಿ. ಅಕಸ್ಮಾತ್ ನೀವು ಜಾಸ್ತಿ ನೀರು ಹಾಕಿದ್ರಿ ಅಂದರೆ ನೀರನ್ನ ಒಂದು ಪಾತ್ರೆಗೆ ಎತ್ತಿಟ್ಕೊಂಡು ಆಮೇಲೆ ಸ್ಮ್ಯಾಶ್ ಮಾಡಿ. ಬಿಕಾಸ್ ತುಂಬ ನೀರಿದ್ರೂ ಅದು ನೀಟಾಗಿ ಸ್ಮ್ಯಾಶ್ ಆಗೋಲ್ಲ. ನೋಡಿ ಈ ಥರ ಸ್ಮ್ಯಾಶ್ ಆಗಬೇಕು. ನೆಕ್ಸ್ಟು ಒಗ್ಗರಣೆಗೆ ಹಾಕ್ಕೊಳ್ಳೋಣ. ಸಾಗುಗೆ ಒಂದು ಬಾಣಲಿ ಇಟ್ಕೊಂಡು ಕಡಾಯಿ, ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ. ಎಣ್ಣೆ ಹಾಕ್ಕೊಂಡು ಸಾಸಿವೆ ಎಲ್ಲ ಚಟಪಟ ಅಂದಮೇಲೆ ಆನಿಯನ್, ಚಾಪ್ ಮಾಡಿರೋ ಆನಿಯನ್ ಹಾಕ್ಕೊಂಡು ಫ್ರೈ ಮಾಡಿ ಹಸಿ ವಾಸನೆ ಹೋಗೋ ತನಕ. ಆಮೇಲೆ ಮೆಣಸಿನ್ಕಾಯಿ ಹಾಕ್ಕೊಳ್ಳಿ. ಅಚ್ಕಾರದ ಪುಡಿ, ಅರಶಿನದ ಪುಡಿ ಹಾಕ್ಕೊಂಡು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ, ಕಲರ್ ಚೇಂಜ್ ಆಗುತ್ತೆ. ನೆಕ್ಸ್ಟ್ ಆಮೇಲೆ ಟೊಮೆಟೊ ಹಾಕ್ಕೊಂಡು ಫ್ರೈ ಮಾಡಿಕೊಂಡು, ಟೊಮೆಟೊ ಎಲ್ಲ ನೀರು ಬಿಟ್ಕೊಳ್ಳೋ ಟೈಮಲ್ಲಿ ಅದು ಮಿಕ್ಸಿ ಜಾರೆಲ್ಲ ತೊಳ್ಕೊಂಡಿದ್ದು ಹಾಕ್ಕೊಂಡು ನೀರನ್ನ ಕುದಿಸ್ಕೊಳ್ಳಿ. ನೆಕ್ಸ್ಟ್ ಆಲೂಗಡ್ಡೆ ಸ್ಮ್ಯಾಶ್ ಮಾಡಿದ್ವಲ್ಲ ಅದನ್ನು ಹಾಕ್ಕೊಂಡು, ನೆಕ್ಸ್ಟ್ ಅದು ಬೇಯಿಸಿದ್ದು ಸ್ಮ್ಯಾಶ್ ಮಾಡಿರೋದೆಲ್ಲ ಇತ್ತಲ್ಲ ಅದನ್ನೆಲ್ಲ ತೊಳ್ಕೊಂಡು ನೀರು ಆ್ಯಡ್ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ನೀರು ಒಂದು ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲೇ ಹಾಕ್ಕೊಳ್ಳಿ. ನೋಡಿ ಅದು ಕುದೀತೈತೆ, ಆಗಲೇ ಎಣ್ಣೆ ಎಲ್ಲ ತೇಲಿ ಬರ್ತೈತೆ. ಆ ಟೈಮಲ್ಲಿ ಉಪ್ಪು ಹಾಕ್ಕೊಂಡಿದ್ದೀನಿ, ರುಚಿಗೆ ತಕ್ಕಷ್ಟು ಉಪ್ಪು. ಈ ಟೈಮಲ್ಲಿ ನಿಮಗೆ ಉಪ್ಪು ಖಾರ ಅಡ್ಜಸ್ಟ್ ಮಾಡ್ಕೋಬೇಕಂದ್ರೆ ಮಾಡ್ಕೋಬೋದು. ಕುದಿಬೇಕಾದ್ರೆ ಕೊತ್ತಂಬರಿ ಸೊಪ್ಪು ಆ್ಯಡ್ ಮಾಡ್ಕೊಂಡಿದ್ದೀನಿ. ಗರಂ ಫ್ಲೋರ್ ಅಂದರೆ ಕಡಲೆ ಹಿಟ್ಟನ್ನು ಸ್ವಲ್ಪ ನೀರು ಹಾಕ್ಕೊಂಡು ಒಂದು ಚೂರು ನೀರು ಹಾಕ್ಕೊಂಡು ಗಂಟಿಲ್ತಾ ಇರೋಂಗೆ ಬೀಟ್ ಮಾಡಿಕೊಂಡು ಅದನ್ನು ಇದಕ್ಕೆ ಆ್ಯಡ್ ಮಾಡ್ಕೊಂಡಿದ್ದೀನಿ. ಇದೇ ಮೇನ್ ಇಂಗ್ರೀಡಿಯೆಂಟು ಬಾಂಬೆ ಸಾಗುಲಿ, ತುಂಬ ಟೇಸ್ಟ್ ಕೊಡುತ್ತೆ. ಅದನ್ನು ಆ್ಯಡ್ ಮಾಡಿಕೊಂಡು ಅದು ಬೇಗ ಗಟ್ಟಿಯಾಗಿಬಿಡುತ್ತೆ. ಬೇಗ ತಿರುಗಿಸ್ಕೊಳ್ಳಿ ಅದನ್ನು ಗ್ರೇವಿ ಒಟ್ಟಿಗೆ. ನೋಡಿ ರೆಡಿ ಆಯಿತು, ಚೆನ್ನಾಗಿ ರೆಡಿಯಾಗಿದೆ. ನೋಡಿ ತುಂಬ ತೆಳ್ಳಗೆ ಮಾಡೋಕ್ಕೂ ಹೋಗ್ಬೇಡಿ, ತುಂಬ ಗಟ್ಟಿಗೂ ಮಾಡೋಕ್ಕೆ ಹೋಗ್ಬೇಡಿ. ಈ ಹದದಲ್ಲಿರಲಿ, ತುಂಬ ಚೆನ್ನಾಗಾಗುತ್ತೆ. ನೆಕ್ಸ್ಟು ಪೂರಿ ಮಾಡ್ಕೊತಿದ್ದೀನಿ. ನೋಡಿ ಬಾಣಲೆ ಇಟ್ಕೊಂಡಿದ್ದೀನಿ, ಬಾಣಲೆ ಇಟ್ಕೊಂಡು ಆಯಿಲ್ ಹಾಕ್ಕೊಂಡಿದ್ದೀನಿ. ನೆಕ್ಸ್ಟು ಪೂರಿ ಹಿಟ್ಟನ್ನ ಒಂದು ನಿಂಬೆಹಣ್ಣು ಗಾತ್ರದಷ್ಟು ಪೂರಿ ಹಿಟ್ಟು ತೊಗೊಂಡು ಪ್ರೆಸ್ಸರಲ್ಲಿ ಮಾಡ್ಕೊತೀನಿ ನಾನು. ಸೊ ಅದಕ್ಕೆ ಸ್ವಲ್ಪ ಆಯಿಲ್ ಗ್ರೀಸ್ ಮಾಡಿಕೊಂಡು ಪ್ರೆಸ್ ಮಾಡ್ಕೊಳ್ಳೋದಷ್ಟೇ. ಪೂರಿ ಹಿಟ್ಟು ತೊಗೊಂಡು ನೆಕ್ಸ್ಟ್ ಅದನ್ನು ಡೀಪ್ ಫ್ರೈ ಮಾಡಬೇಕು ಅಷ್ಟೇ. ನೋಡಿ ನೆಕ್ಸ್ಟು ಪ್ರೆಸ್ಸರಲ್ಲಿ ತುಂಬ ಬೇಗ ಆಗುತ್ತೆ. ಪ್ರೆಸ್ಸರಲ್ಲಾದರೆ ಕೈಯಲ್ಲಿ ಒತ್ತುತ್ತಾರೆ ಮೋಸ್ಟ್ಲಿ ಒಬ್ಬೊಬ್ಬರು. ನನ್ನ ಕೈಯಲ್ಲಿ ಒತ್ತೋಕ್ಕಾಗಲ್ಲ, ಚಪಾತಿ ಒತ್ತೋದೇ ಕಷ್ಟ ನನಗೆ. ಸೊ ಪ್ರೆಸ್ಸರಲ್ಲಿ ಪ್ರೆಸ್ ಮಾಡಿಕೊಂಡು ಎಣ್ಣೆಗೆ ಹಾಕಿ ಡೀಪ್ ಫ್ರೈ ಮಾಡಿಕೊಂಡ್ರೆ ಆಯಿತು. ಎಣ್ಣೆ ಸ್ವಲ್ಪ ಕಾದಿತ್ತು, ಸೊ ತುಂಬ ಕಲರ್ ಬಂದುಬಿಟ್ಟು ನಾನು ಅದು ವೀಡಿಯೋ ಮಾಡೋಷ್ಟರಲ್ಲಿ ಸ್ವಲ್ಪ ಎಣ್ಣೆ ಕಾದಿತ್ತು. ಇಷ್ಟೊಂದು ಬೇಯಿಸ್ಕೋಬೇಕಂತೇಳಿ ಸ್ವಲ್ಪ ಕಲರ್ ಬಂದು ಸಾಕು. ನೋಡಿ ರೆಡಿ ಆಯಿತು ಪೂರಿ. ಅದೇ ಉಬ್ಬಿ ಬರುತ್ತೆ. ಇನ್ ಕೇಸ್ ಉಬ್ಬು ಬಂದಿಲ್ಲ ಅಂದರೆ ಇದು
ಒಂದು ಸ್ವಲ್ಪ ಪ್ರೆಸ್ ಮಾಡಿದ್ರೆ ಉಪ್ಪು ಬರುತ್ತೆ. ಎಷ್ಟು ರೆಸ್ಟ್ ಮಾಡೋಕ್ಕೆ ಬಿಡ್ತೀರಾ ಪೂರಿ ಹಿಟ್ಟನ್ನು ಅಷ್ಟು ತುಂಬ ಚೆನ್ನಾಗಿ ಬರುತ್ತೆ ಪೂರಿ. ನೋಡಿ ಪೂರಿ ಸಾಗು ಒಳ್ಳೆ ಕಾಂಬಿನೇಷನ್ನು, ತುಂಬ ಚೆನ್ನಾಗಿರುತ್ತೆ ಲಂಚ್ ಬಾಕ್ಸ್ಗೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್.